ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಈ ಸೈಬರ್ ಕ್ರೈಮ್ನ ವಿಶೇಷತೆ ಬೇರೆ ಸರ್ಕಾರಿ ಅಧಿಕಾರಿಯ ಹೆಸರನ್ನ ಬಳಸಿಕೊಂಡು ಜನರನ್ನ ಯಾಮಾರಿಸೋದು. ನಿಮಗೆ ಬ್ಯಾಂಕ್ ಅಧಿಕಾರಿ ಅಂತಾನೋ ಅಥವಾ ಸರ್ಕಾರಿ ಹುದ್ದೆಯಲ್ಲಿರುವಂಥ ಅಧಿಕಾರಿ ಅಂತಾನೋ ಅವ್ರು ಕಾಲ್ ಮಾಡಿ ನಿಮ್ಮ ಬಳಿಯಿಂದ ನಿಮ್ಮ ಪರ್ಸನಲ್ ಹಾಗೂ ಖಾಸಗಿ ಮಾಹಿತಿಯನ್ನು ಅವರು ಕದಿಯೋದು. ಇದನ್ನು ಸ್ಪ್ಯಾಮ್ ಅಥವಾ ವಿಶಿಂಗ್ ಅಥವಾ ವಾಯ್ಸ್ ಫಿಶಿಂಗ್ ಅಂತಾನೂ ಕರೀತಾರೆ. ಕರೆ ಬಂದಾಗ ನಿಮ್ಮ ಬಳಿ ಪ್ರಶ್ನೆಗಳನ್ನ ಕೇಳ್ತಾ, ಬೆದರಿಸ್ತಾ ನಿಮ್ಮ ಬ್ಯಾಂಕ್ ಖಾತೆ ಇತ್ಯಾದಿ ಮಾಹಿತಿಯನ್ನು ಕದೀತಾರೆ. ಹಾಗಾದರೆ ಈ ವಿಶಿಂಗ್ನಿಂದ ತಪ್ಪಿಸ್ಕೊಳ್ಳೋಕೆ ನೀವು ಅನುಸರಿಸಬೇಕಾದಂಥ ಕ್ರಮಗಳೇನು? ಕಾಲ್ ಬ್ಲಾಕಿಂಗ್ ಆ್ಯಪ್ಗಳನ್ನ ಯೂಸ್ ಮಾಡಿ ಸ್ಪ್ಯಾಮ್ ಕಾಲ್ಗಳು ಅಥವಾ ಈ ಸ್ಕ್ಯಾಮ್ ಕಾಲ್ಗಳನ್ನು ನೀವು ಬ್ಲಾಕ್ ಮಾಡಬೇಕು. ಅನ್ನೋನ್ ನಂಬರ್ಗಳಿಂದ ಬರೋ ಕರೆಗಳನ್ನ ಸ್ವೀಕರಿಸುವಾಗ ನೀವು ಜಾಗರೂಕರಾಗಿರಬೇಕು. ಬೇರೆಯವರಿಗೆ ಈ ಫೋನ್ ಸ್ಕ್ಯಾಮ್ ಬಗ್ಗೆ ತಿಳಿಸಿ ಜೊತೆಗೆ ಜಾಗೃತಿಯನ್ನು ಮೂಡಿಸಬೇಕು. ಮತ್ತಷ್ಟು ಸೆಕ್ಯೂರಿಟಿಗಾಗಿ ವಾಯ್ಸ್ ಮೇಲ್ ಪಾಸ್ವರ್ಡ್ಗಳನ್ನು ಬಳಸೋದು ಒಂದು ರೀತಿ ಬೆಟರ್ ಅಂತ ಹೇಳ್ಬೋದು. ಇನ್ನು ಏನೆಲ್ಲ ಮಾಡಬಾರ್ದು ಅಂತ ನಾವು ನೋಡಿದರೆ, ನಿಮ್ಮ ಪರ್ಸನಲ್ ಮಾಹಿತಿಗಳನ್ನ ಯಾರ ಜೊತೆನೂ ಹಂಚ್ಕೊಳ್ಳೋಕೆ ಹೋಗಬೇಡಿ. ಕಾಲರ್ ಐ ಡಿಗಳನ್ನು ನಂಬೋಕೆ ಹೋಗಬೇಡಿ. ಅವುಗಳನ್ನು ಸುಲಭವಾಗಿ ಸ್ಪೂಫ್ ಮಾಡಬಹುದು, ಅಂದರೆ ಈಸಿಯಾಗಿ ಅನುಕರಿಸಬಹುದು. ಸೊ ಅನ್ನೋನ್ ನಂಬರ್ಗಳಿಂದ ಬರೋ ಮಿಸ್ ಕಾಲ್ಗಳಿಗೆ ರಿಟರ್ನ್ ಕಾಲ್ ಮಾಡೋಕೆ ಹೋಗಬೇಡಿ. ಆದಷ್ಟು ಅಪರಿಚಿತ ಕರೆಗಳನ್ನು ಅವಾಯ್ಡ್ ಮಾಡಿ. ಅಧಿಕೃತ ಸಂಸ್ಥೆಗಳು ನಿಮ್ಮ ಖಾಸಗಿ ಮಾಹಿತಿ, ನಿಮ್ಮ ಪಾಸ್ವರ್ಡ್, ನಿಮ್ಮ OTP ಯಾವುದನ್ನು ಕೂಡ ಕೇಳೋದಿಲ್ಲ. ಸೊ ಹುಷಾರಾಗಿರಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.